ಊದಲು ಸಿರಿಧಾನ್ಯದ ಗಂಜಿ ರೆಸಿಪಿ ಸಖತ್ ಟೇಸ್ಟಿ ಅಂಡ್ ಈಸಿ ಕೂಡ. ಮೊದಲು ಸಿರಿಧಾನ್ಯವನ್ನು ಒಂದು 4 ಅವರ್ ನೀರಲ್ಲಿ ನೆನೆಸಿದೆ. ತದನಂತರ ಬೇಯಿಸಿದ ಮೇಲೆ ಅದನ್ನ ತಣ್ಣಗಾದ ಮೇಲೆ ಒಂದು ಪಾತ್ರೆಗೆ ಹಾಕಿ ಆ ಸಿರಿಧಾನ್ಯ ಕವರ್ ಆಗೋಷ್ಟು ನೀರ್ ಹಾಕಿದೀನಿ. 1 ಲೋಟ ನೀರ್ ಹಾಕ್ತೆ ನಾನಿಲ್ಲಿ ಅಷ್ಟೇ. ಇದನ್ನ ಮುಚ್ಚಿಡ್ತಾ ಇದ್ದೀನಿ. ನೈಟೇ ಇದನ್ನ ಮುಚ್ಚಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದ್ ಸ್ವಲ್ಪ ಉಪ್ಪು, ಮನೇಲಿ ಮಾಡಿರುವಂತ ಗಟ್ಟಿ ಮೊಸರು, ಅದರ ಜೊತೆಗೆ ಟೇಸ್ಟ್ಗೆ ಒಂದ್ ಸ್ವಲ್ಪ ಈರುಳ್ಳಿ, ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮಕ್ಳಿಗೆ ಕೊಡ್ತಾ ಇದೀವಿ ಅಂದ್ರೆ ಬರೀ ಒಂಚೂರು ಪೆಪ್ಪರ್ ಹಾಕೋಬಹುದು. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಬೆಳಗ್ಗೆ ಗಟ್ ಹೆಲ್ತ್, ಕರಳಿಗೆ ಬಹಳ ಬಹಳ ಹೆಲ್ಪ್ ಆಗುವಂತ ಸಿರಿಧಾನ್ಯದ ಗಂಜಿ ರೆಡಿ. ನಾವು ಸೋಕ್ಡ್ ಓಟ್ಸ್, ಓವರ್ ನೈಟ್ ಓಟ್ಸ್ ಈ ತರ ಎಲ್ಲ ಮಾಡ್ತೀವಲ್ವಾ, ಇದಕ್ಕೆ ಬದಲಾಗಿ ಈ ಸಿರಿಧಾನ್ಯದ ಗಂಜಿ ಟ್ರೈ ಮಾಡಿ. ನೆನಪಲ್ಲಿಡಿ, ನಿಮ್ಮ ಆರೋಗ್ಯ ನಿಮ್ಮ ಅಡಿಗೆ ಮನೆಯಿಂದ.